ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ಭತ್ತ ಜೋಳ ಖರೀದಿ ಕೇಂದ್ರ ಆರಂಭ, ಸಮಸ್ಯೆಗಳ ಕುರಿತು ಎಚ್ಚರ ವಹಿಸಿ ಶಾಸಕ ಹಂಪನಗೌಡ ಬಾದರ್ಲಿ. ಹಿಡುವಳಿಗೆ ತಕ್ಕಂತೆ ಖರೀದಿ ಕೇಂದ್ರಗಳಲ್ಲಿ ಖರೀದಿಯಾಗಬೇಕು, ಹನುಮನಗೌಡ ಬೆಳಗುರ್ಕಿ ಒತ್ತಾಯ. ದಲಿತ ವಿದ್ಯಾರ್ಥಿ ಪರಿಷತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿನಿರ್ವಾಹಣಾ ದಿನ ಆಚರಣೆ. ಬಸವಣ್ಣನವರ ಬಗ್ಗೆ ಮುಕ್ಕುಂದಿ ಮಠ ಅವಹೇಳನ ಹೇಳಿಕೆ ಸರಿಯಾದ ಕ್ರಮವಲ್ಲ, ಕರೇಗೌಡ ಕುರುಕುಂದಿ. ಕಪತಗುಡ್ಡ ನಂದಿವೇರಿ ಸಂಸ್ಥಾನ ಮಠದ ಸ್ವಾಮೀಜಿಗಳಿಂದ ಗೋಪೂಜೆ ಮೂಲಕ ಕೃಷಿ ಮೇಳಕ್ಕೆ ಚಾಲನೆ. ವಾರ್ತೆಗಳ ವಿವರ. ರೈತರು ಯಾರೂ ಕೂಡ 200-300ಕ್ಕೆ ನಿಮ್ಮ ಹೊಲದ ಪಾಣಿಯನ್ನು ಮಾರಿಕೊಳ್ಳಬೇಡಿ. ನೀವು ಪಹಣಿ ಮಾರಾಟ ಮಾಡಿಕೊಂಡರೆ ಸರ್ಕಾರ ಮುಂದಿನ ವರ್ಷ ಸಿಂಧನೂರಿನಲ್ಲಿ ಖರೀದಿ ಕೇಂದ್ರಗಳಿಗೆ ಅವಕಾಶ ಕೊಡುವುದಿಲ್ಲ ಎಂದು ಶಾಸಕರ ಹಂಪನಗೌಡ ಬಾದರ್ಲಿ ಅವರು ಹೇಳಿದರು. ನಗರದ TAPMS ಕಚೇರಿಯಲ್ಲಿ ಇಂದು ಭತ್ತ ಮತ್ತು ಜೋಳ ನೋಂದಣಿ ಖರೀದಿ ಕೇಂದ್ರಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರ ಕಷ್ಟದಲ್ಲಿರುವ ರೈತರಿಗೆ ಸಹಾಯವಾಗಲೆಂದು ಖರೀದಿ ಕೇಂದ್ರಗಳನ್ನು ತೆಗೆಯುತ್ತಿದೆ. ಅಧಿಕಾರಿಗಳಾಗಲಿ ಅಥವಾ ಪದಾಧಿಕಾರಿಗಳಾಗಲಿ ಇನ್ನು ಮುಂದೆ ಬಹಳ ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸಿ, ಇಲ್ಲದಿದ್ದರೆ ಕಳೆದ ಅವಧಿಯಲ್ಲಿ ಕೆಲವು ಅಧಿಕಾರಿಗಳಿಗೆ ಆದ ಶಿಕ್ಷೆ ನಿಮಗೂ ತಪ್ಪಿದ್ದಲ್ಲ. ಆದ್ದರಿಂದ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿ ಎಂದು ಎಚ್ಚರಿಸಿದರು. ಖರೀದಿ ಕೇಂದ್ರಗಳಲ್ಲಿ ಯಾವುದೇ ಗೊಂದಲಗಳಿಗೆ ಅವಕಾಶ ಮಾಡಿಕೊಡಬೇಡಿ. ಬೇರೆ ರಾಜ್ಯದಿಂದ ಭತ್ತ ಜೋಳದ ಬೆಳೆ ನಮ್ಮ ಖರೀದಿ ಕೇಂದ್ರಗಳಲ್ಲಿ ಹಾಕಿದರೆ ಅವರ ಮೇಲೆ ಕಾನೂನಿನ ಅಡಿಯಲ್ಲಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಕಳೆದ ಅವಧಿಯಲ್ಲಿನ ಖರೀದಿ ಕೇಂದ್ರಗಳಲ್ಲಿನ ಸಮಸ್ಯೆಗಳು ಪುನಃ ಆಗದಂತೆ ಎಚ್ಚರಿಕೆ ವಹಿಸಿ ಮತ್ತೆ ಅದೇ ರೀತಿ ಸಮಸ್ಯೆಗಳು ಕಂಡುಬಂದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳುವುದು ಅನಿವಾರ್ಯ. ನಮ್ಮ ತಾಲೂಕಿನ ಉತ್ಪಾದನೆ ಮೀರಿ ವಾಮ ಮಾರ್ಗದಿಂದ ಖರೀದಿಯಾಗಬಾರದು. ಬೇರೆಯವರಿಗೆ ಪಹಣಿ ಕೊಟ್ಟು ನಿಮ್ಮ ಕಾಲಿನ ಮೇಲೆ ನೀವೇ ಕಲ್ಲು ಹಾಕಿಕೊಳ್ಳಬೇಡಿ ಎಂದರು. ಪ್ರತಿ ಎಕರೆಗೆ 20 ಕ್ವಿಂಟಲ್ ಖರೀದಿಗೆ ಅವಕಾಶ ಕೊಡಿ ಎಂದು ರೈತರೊಬ್ಬರು ಸಭೆಯಲ್ಲಿ ಕೇಳಿದಾಗ ಆ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿವೆ ಎಂದು ರೈತರಿಗೆ ಶಾಸಕರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ RDCC ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ, ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲ್ಶೆಟ್ಟಿ, ಆಹಾರ ಇಲಾಖೆಯ ಕೃಷ್ಣ, ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ, ಮಲ್ಲನಗೌಡ ಬಾದರ್ಲಿ, ಸಂಜಯ್ ಪಾಟೀಲ್, ಬಾಲಯ್ಯ ರೌಡ್ಕುಂದ, ಖರೀದಿ ಕೇಂದ್ರದ ಮುಖ್ಯಸ್ಥ ಆಸಿಫ್ ಅಲಿ ಖಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 200-300 ರೂಪಾಯಿಗೆ ರೈತರು ಪಾಣಿ ಮಾರಾಟ ಮಾಡಕ್ಕೆ ಹೋಗಬಾರ್ರಿ, ಇದು ನಿಮ್ಮದು. ಈಗ ನಾಳೆ ನೀವು ಮಾರಾಟ ಮಾಡಿದರೆ ಅಂಕಿಅಂಶಗಳು ತೆಗೆದು ನೋಡಿದ್ರೆ ಇನ್ನೊಂದ್ಸಲ ಸಿನ್ನೂರು ತಾಲೂಕಕ್ಕೆ ಯಾವ ಖರೀದಿ ಕೇಂದ್ರ ಓಪನ್ ಮಾಡಕ್ಕೆ ಕೊಡಲ್ಲ. ಇದು ಸರ್ಕಾರ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಸಹಾಯ ಎಂಬ ದೃಷ್ಟಿಯಿಂದ ಮಾಡಿರೋದು ಹೊರತಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕಲ್ಲ, ಇನ್ನೊಂದು ರಾಜ್ಯದಲ್ಲಿ ಬೆಳೆದಿರ್ತಕ್ಕಂಥ ರೈತರಿಗೆ ಸಹಾಯ ಮಾಡೋಕ್ಕಲ್ಲ. ನಮ್ಮ ಜಿಲ್ಲೆ, ನಮ್ಮ ರಾಜ್ಯದಲ್ಲಿ ಬೆಳೆದಿರ್ತಕ್ಕಂಥ ರೈತರಿಗೆ ಸಹಾಯ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥವು ಎಲ್ಲ ಖರೀದಿ ಕೇಂದ್ರ. ಅಧ್ಯಕ್ಷರಾದವರು, ಪದಾಧಿಕಾರಿಗಳಾದವರು ಇದು ಎಚ್ಚರಿಕೆಯಿಂದ ಕೆಲಸ ಮಾಡ್ರಿ. ಇಲ್ಲಾಂದ್ರೆ ನಿಮಗೂ ಕೂಡ ಅವ್ರಿಗೇನು ಕೆಲವು ಮಂದಿಗೆ ಆಗಿದೆ, ಈಗ ಅದೇ ರೀತಿ ನಿಮಗೂ ಕೂಡ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಕ್ಕೆ ಹೋಗ್ಬಾರ್ದು. ತಮ್ಮಲ್ಲಿ ರೈತರಲ್ಲಿ ಈ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತಾನೆ, ಯಾವ ರೈತರು ಬೆಳೆದಿರ್ತಾರೆ ಬೆಳೆಗಳು ಅವ್ರ ಹೊಲದ ರೈತರು ಮಾತ್ರ ತಂದಾಕ್ರಿ. ಬೇರೆಯವರು ಯಾವ ರಾಜ್ಯದವರು ಬೇರೆ ಜಿಲ್ಲೆದವರು ಯಾರಿಗೂ ಥರ ಅವಶ್ಯಕತೆ ಇಲ್ಲ, ಪಾಣಿ ಕೊಡೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಪಾಣಿ ಇದೇ ರೀತಿ ಕೊಟ್ಟರೆ ಇವನು ಕೂಡ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲಕ್ಕಣಗ ರೈತರು. ಮುಂದೆ ನಮ್ಮನ್ನು ಕೇಳಕ್ಕೆ ಹೋಗ್ಬಾರ್ದು. ನೀವು ಏನೇ ಖರೀದಿ ಕೇಂದ್ರ ಮಾಡ್ರಂತ. ಯಾಕಂದ್ರೆ ಖರೀದಿ ಕೇಂದ್ರ ಮಾಡ್ತೀವಿ, ಪಾಣಿ ಮಾರಾಟಕ್ಕೆ ಮಾಡಿ ಬೇರೆಯವ್ರ ಕಡೆಯಿಂದ ಜೋಳ ಬಂದು ತುಳ್ತಾರಂದ್ರೆ ನಾವೇನು ಮಾಡ್ಬೇಕು? ಅವಾಗ ನಿಮ್ಗೆ ಮಾತಾ ಇರಂಗಲ್ಲ ಯಾರಿಗೆ ಮಾತಾಡಕ್ಕೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡೋಕೆ ಹೋಗ್ಬೇಡ. ರೈತರಲ್ಲಿ ಮನವಿ ಮಾಡಿಕೊಡ್ತಾನೆ, ಸಂಘ ಸಂಸ್ಥೆಯಲ್ಲಿ ಮನವಿ ಮಾಡಿಕೊಡ್ತಾನೆ. ಅದಕ್ಕೆ ಅವಕಾಶ ಕೊಡಲಾರ್ದಂಗ ಅದು ಕಟ್ಟುನಿಟ್ಟಾಗಿ ಈ ವಿಷಯವನ್ನ ಜಾರಿಗೆ ತರಬೇಕು ಎಂಬ ಮಾತನ್ನು ಹೇಳಿ, ಇಡೀ ದೇಶದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ 4,000 ಕೋಟಿ ಆವರ್ತನೆ ಇದೆ. ಹಂಚಿಕೆ ಅವಶ್ಯಕತೆ ಇದೆ, ಖರೀದಿಗೆ ಜಾಲವಿದೆ, ಹಣಕಾಸಿನ ವ್ಯವಸ್ಥೆಯೂ ಇದೆ, ಸಂಗ್ರಹಣಾ ಸಾಮರ್ಥ್ಯವಿದೆ. ಖರೀದಿ, ಸಂಗ್ರಹಣೆ, ಸಾಗಣೆ ಮತ್ತು ವಿತರಣೆ ಇವೆಲ್ಲ ವೆಚ್ಚಗಳನ್ನು ಕೇಂದ್ರ ಸರ್ಕಾರ ಭರಿಸುತ್ತದೆ. ಇಷ್ಟೆಲ್ಲ ಇದ್ದಾಗ್ಯೂ ಸಹಿತ ನಮಗೆ ಹೊರ ರಾಜ್ಯದಿಂದ ಅಕ್ಕಿ ತಂದು ಹಂಚುವಂಥದ್ದು ಎಷ್ಟು ಸರಿ ಎಂದು ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಹನುಮನಗೌಡ ಬೆಳಗುರ್ಕಿ ಕೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಕ್ಕದ ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಕೊಡುವ ಇನ್ಸೆಂಟಿವ್ ನಮ್ಮಲ್ಲಿ ಕೊಡಬೇಕು. ಹಾಗೆ ನಮ್ಮ ರಾಜ್ಯದಲ್ಲಿ ಭತ್ತದ ಉತ್ಪಾದನೆಯೂ ಸಾಕಷ್ಟಿದೆ, ಸಂಗ್ರಹಣೆ ಸಾಮರ್ಥ್ಯ ಇದೆ, ವಿತರಣೆ ವಿಲೇವಾರಿ ಪ್ರತಿಯೊಂದು ಇದ್ದರೂ ಪಂಜಾಬ್ ರಾಜ್ಯದಿಂದ ಅತಿ ಹೆಚ್ಚು ಅಕ್ಕಿ ಖರೀದಿಯಾಗುತ್ತಿದೆ. ನಮ್ಮ ರಾಜ್ಯದಿಂದ ಯಾಕೆ ಆಗುತ್ತಿಲ್ಲವೆಂದು ರಾಜ್ಯ ಸರ್ಕಾರವನ್ನು ಪ್ರಶ್ನಿಸಿದರು.
BPL, ಅಂತ್ಯೋದಯ, APL ಈ ಎಲ್ಲ ಕಾರ್ಡುದಾರರ ಫಲಾನುಭವಿಗಳ ಸಂಖ್ಯೆ ಅಂದಾಜು 5,08,00,000ಕ್ಕೂ ಅಧಿಕ. ಇವರೆಲ್ಲರಿಗೆ ಪ್ರತಿ ವ್ಯಕ್ತಿಗೆ ಹಾಗೂ ಪ್ರತಿ ಒಂದು ತಿಂಗಳಿಗೆ 5 kgಯಂತೆ 30 ಲಕ್ಷ ಟನ್ನಷ್ಟು ಆಹಾರ ಧಾನ್ಯವು ಬೇಕಾಗುತ್ತದೆ. ರಾಜ್ಯದಲ್ಲಿ 20,000ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಕೆಲಸ ಮಾಡುತ್ತಿವೆ. ಒಟ್ಟು ನಮ್ಮ ರಾಜ್ಯದ ಸಂಗ್ರಹಣೆ 48 ಲಕ್ಷ ಟನ್ಗಳ ಸಾಮರ್ಥ್ಯವಿದೆ, ಉತ್ಪಾದನೆ ಇದೆ, ಅವಶ್ಯಕತೆ ಇದೆ, ಜಾಲವಿದೆ. ಆದರೂ ಇದಾವುದೂ ಆಗದಿರುವುದಕ್ಕೆ ಏನಾದರೂ ಅಸಡ್ಡೆತನ ಇದೆಯಾ ಎಂದು ಪ್ರಶ್ನಿಸಿದರು. ಪಂಜಾಬ್ ರಾಜ್ಯದಲ್ಲಿ 5,000 ಅಕ್ಕಿ ಮಿಲ್ಗಳಿವೆ. ನಮ್ಮ ರಾಜ್ಯದಲ್ಲಿ ಕೇವಲ 250 ಮಿಲ್ಗಳು ಮಾತ್ರ ಇವೆ. ಇದಕ್ಕೆ ಕಾರಣ ರಾಜ್ಯದಲ್ಲಿ ಪಕ್ಷಾತೀತವಾಗಿ ರಾಜಕಾರಣಿಗಳ, ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ ಬಹಳಷ್ಟು ಎದ್ದು ಕಾಣುತ್ತಿದೆ. ರೈತ ಸ್ನೇಹಿ ಆಗಬೇಕಾದರೆ ರೈತರಿಂದ ಖರೀದಿಯಾಗುವ ಭತ್ತ, ಜೋಳ ಮತ್ತು ರಾಗಿ ಹಿಡುವಳಿಗೆ ಅನುಗುಣವಾಗಿ ಖರೀದಿಯಾಗಬೇಕು. ಎಕರೆಗೆ ತಕ್ಕಂತೆ ಖರೀದಿಯಾದರೆ ಅದು ಹೇಗೆ ರೈತ ಸ್ನೇಹಿಯಾಗುತ್ತದೆ? ರಾಯಚೂರಿನಲ್ಲಿ 3 ದಿನಗಳ ಕಾಲ ನಡೆಯುವ ಕೃಷಿ ಮೇಳದಲ್ಲಿ ರಾಜ್ಯ ಸರ್ಕಾರದ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ನಾಳೆ ಭಾನುವಾರ ನಿಯೋಗ ಹೋಗಿ ಸಿಂಧನೂರಿನಿಂದ ಮನವಿ ಕೊಡಲಾಗುವುದು ಎಂದರು. ನಂತರ ಮಾಜಿ ಸಂಸದ ಕೆ. ವಿರೂಪಾಕ್ಷಪ್ಪ ಮಾತನಾಡಿ, IAS-ನಂತಹ ಉನ್ನತ ಮಟ್ಟದ ಅಧಿಕಾರಿಗಳ ಅಧಿಕಾರವೇ ರಾಜ್ಯದಲ್ಲಿ ಈ ಗೊಂದಲಕ್ಕೆ ಕಾರಣ. ವಾಸ್ತವ ಸ್ಥಿತಿಯನ್ನು ಸರಿಯಾಗಿ ತಿಳಿಯದೆ ತಮ್ಮ ಮನಸ್ಸಿನ ನೇರಕ್ಕೆ ನಿಯಮಗಳನ್ನು ರೂಪಿಸುತ್ತಾರೆ. ಕೆಳಮಟ್ಟದಲ್ಲಿನ ವಾಸ್ತವ ಪರಿಸ್ಥಿತಿ ಅರಿತು ನೋಡಿದಾಗ ಮಾತ್ರ ವಸ್ತುಸ್ಥಿತಿ ತಿಳಿಯುತ್ತದೆ. ಈಗಾಗಲೇ ಕೇಂದ್ರ ಸರ್ಕಾರದ ಯೋಜನೆಗಳಿವೆ, ಹೊಸದಾಗಿ ಮಾಡುವುದೇನಿಲ್ಲ, ಅದನ್ನು ಸರಿಯಾಗಿ ನಿಭಾಯಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಪಿ. ಪಂಪನಗೌಡ, ರುದ್ರಪ್ಪ ಬೊಮ್ಮನಾಳ್, ಕರೇಗೌಡ ಕುರ್ಕುಂದ, ಮದನಗೌಡ, ಬಸವರಾಜ್, ವೀರಭದ್ರಗೌಡ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿದ್ದರು. 14 ಲಕ್ಷ ಹೆಕ್ಟೇರ್ನಷ್ಟು ಭತ್ತ ಬೆಳಿತೇವೆ. 60 65 ಲಕ್ಷ ಟನ್ ಭತ್ತ ಉತ್ಪಾದನೆ ಆಗುತ್ತೆ. 8 9 ಲಕ್ಷ ಹೆಕ್ಟೇರ್ನಷ್ಟು ಜೋಳ ಬೆಳೆ ಇದೆ. 11 12 ಲಕ್ಷ ಟನ್ನಷ್ಟು ಜೋಳ ಉತ್ಪಾದನೆ ಆಗುತ್ತೆ. 7 8 ಲಕ್ಷ ಹೆಕ್ಟೇರ್ನಷ್ಟು ರಾಗಿ ಬೆಳಿತೇವೆ. 8 9 ಲಕ್ಷ ಟನ್ನಷ್ಟು ರಾಗಿ ಉತ್ಪಾದನೆ ಆಗುತ್ತೆ. ಉತ್ಪಾದನೆ ಇದೆ, ಅವಶ್ಯಕತೆ ಇದೆ, ಜಾಲ ಇದೆ. ಆದರೂ ಇದಾಗದೇ ಇರೋದಕ್ಕೆ ಅಸಡ್ಡೆತನ ಏನಾದರೂ ಇದೆಯಾ? ಈ ವರ್ಷಕ್ಕೆ ನಮ್ಮ ರಾಷ್ಟ್ರದಲ್ಲಿ ಅಕ್ಕಿಯ ಸಂಗ್ರಹಣೆ ಸಾಮರ್ಥ್ಯದ ಗುರಿ ನೋಡಿದಾಗ 485 ಲಕ್ಷ ಟನ್ ಗುರಿ ಇದೆ. 485 ಲಕ್ಷ ಟನ್ ಗುರಿನಲ್ಲಿ ಪಂಜಾಬ್ 1ರಿಂದ ಮಾತ್ರ 124 ಲಕ್ಷ ಟನ್ ಖರೀದಿ ಆಗುತ್ತೆ. ಈಗೇನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಯೋಜನೆಗಳ ಅಡಿಯಲ್ಲೇ ಮಾಡಬೇಕಾಗಿರ್ತಕ್ಕಂಥದ್ದು, ಇದೇ ಹೊಸ ಯೋಜನೆ ಘೋಷಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಈಗೇನು ಕೇಂದ್ರ ಸರ್ಕಾರದ ಯೋಜನೆಗಳನ್ನೇ ನಾವು ಬಳಸಿಕೊಳ್ಳೋದ್ರ ಮೂಲಕ ಈ ರಾಜ್ಯದಲ್ಲಿ ಹೆಚ್ಚಿನ ಜನರಿಗೆ ಉದ್ಯೋಗವನ್ನು ಕೊಡ್ಬೋದು, ಸಣ್ಣ ಪುಟ್ಟ ಇಂಡಸ್ಟ್ರಿಗಳನ್ನು ಹಾಕ್ಬೋದು. ಅದನ್ನು ರಾಜ್ಯ ಸರ್ಕಾರ, ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು, ಅದನ್ನು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಬಳಸಿಕೊಂಡು ನಮ್ಮ ರಾಜ್ಯದಲ್ಲಿ ನಾವು ಈ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡುವುದರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಹಾಗೂ ಗೌರವ ನಮನ ಕಾರ್ಯಕ್ರಮವನ್ನು ದಲಿತ ವಿದ್ಯಾರ್ಥಿ ಪರಿಷತ್ತು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಈ ದೇಶದ ಸಾಮಾಜಿಕ ಶೋಷಣೆಯ ವ್ಯವಸ್ಥೆಯನ್ನೇ ಬದಲಾಯಿಸಿ ಬಾಬಾ ಸಾಹೇಬರು ಸರ್ವ ಜಾತಿ ಜನಾಂಗಕ್ಕೂ ಒಳಿತಾಗುವ ಸಂವಿಧಾನವನ್ನು ನೀಡಿದರು. ಈ ಸಂವಿಧಾನವನ್ನು ನಾವೆಲ್ಲರೂ ಗೌರವಿಸಿ ಕಾಪಾಡಿಕೊಂಡು ಹೋಗಬೇಕಿದೆ. ಬಾಬಾ ಸಾಹೇಬರು ಶತಶತಮಾನಗಳಿಂದ ಶೋಷಣೆಗೆ ಒಳಗಾದ ಸಮುದಾಯಗಳ ಉದ್ಧಾರಕ್ಕಾಗಿ ಅಸ್ಪೃಶ್ಯತೆ, ಅಸಮಾನತೆ, ಅನಾಗರಿಕತೆ ಅಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡಿ ವಿಮೋಚನಾ ರಥವನ್ನು ಎಳೆದು ತಂದು ನಮ್ಮ ಕೈಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಮುನ್ನಡೆಸುವ ಕಾರ್ಯವನ್ನು ಮಾಡಬೇಕೆಂದು, ಜೊತೆಗೆ ಬಾಬಾ ಸಾಹೇಬರ ಕನಸು ಆಶಯಗಳನ್ನು ಈಡೇರಿಸುವ ಶಪಥ ಮಾಡೋಣ ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೋನೇಶ್ ಜಾಲವಾಡಿಗೆ ಕರೆ ಕೊಟ್ಟರು. ವಿದ್ಯಾರ್ಥಿಗಳು ಬಾಬಾ ಸಾಹೇಬರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಹೋದಾಗ ಮಾತ್ರ ಅವರ ಹೋರಾಟದ ಬದುಕಿಗೆ ನಿಜವಾದ ಅರ್ಥ ಬರುತ್ತದೆ. ಬಾಬಾ ಸಾಹೇಬರ ಆಶಯದಂತೆ ವಿದ್ಯಾರ್ಥಿ ಯುವಜನರು ಉತ್ತಮವಾಗಿ ಶಿಕ್ಷಣವನ್ನು ಪಡೆದು ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬೇಕು ಮತ್ತು ಸಂವಿಧಾನದ ಆಶಯಗಳನ್ನು ಈಡೇರಿಸಬೇಕು ಎಂದು ಸಮಾಜ ಕಲ್ಯಾಣ ಅಧಿಕಾರಿ ಶ್ರೀಮತಿ ವಿಜಯ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಯಾದ ಶ್ರೀ ಭೀಮಣ್ಣ, ದಲಿತ ವಿದ್ಯಾರ್ಥಿ ಪರಿಷತ್ ಮುಖಂಡರಾದ ದುರ್ಗೇಶ್ ಕಲ್ಮಂಗಿ, ನರಸಪ್ಪ ಬಡಿಗೇರ್, ಸುರೇಶ್ ಎಲೆಕುಳ್ಗಿ,
ಯರಿಸ್ವಾಮಿ ರೌಡ್ಕುಂದ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ವರ್ಗದವರು, ದಲಿತ ವಿದ್ಯಾರ್ಥಿ ಪರಿಷತ್ ಪದಾಧಿಕಾರಿಗಳು ಮತ್ತು ನೂರಾರು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಅಂಬೇಡ್ಕರ್ ಅವರು ಪ್ರಥಮ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಶಿಕ್ಷಣದಿಂದ ನಮ್ಮ ನಿಮ್ಮೆಲ್ಲರ ವಿಮೋಚನೆ ಸಾಧ್ಯ. ಶಿಕ್ಷಣವೇ ಪ್ರತಿಯೊಂದು ಕ್ರಾಂತಿಗೆ ಮೂಲಾಧಾರ. ಆ ಶಿಕ್ಷಣದಿಂದ ನಮ್ಮ ನಿಮ್ಮೆಲ್ಲರ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಆ ಶಿಕ್ಷಣವನ್ನು ನೀವೆಲ್ಲರೂ ಪರಿಶ್ರಮದಿಂದ ಆ ಶಿಕ್ಷಣವನ್ನು ನಾವು ಒಳ್ಳೆಯ ಒಂದು ಉತ್ತಮ ರೀತಿಯಾಗಿ ಪಡೆದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಕನಸುಗಳನ್ನು ಗುರಿಗಳನ್ನು ನಾವೆಲ್ಲರೂ ಈಡೇರಿಸುವ ಮುಖಾಂತರ ಅವರ ಕನಸು ಗುರಿಗಳನ್ನು ಈಡೇರಿಸೋಣ ಅಂತೇಳಿ ಸಂದರ್ಭದಲ್ಲಿ ನಾನು ಎಲ್ಲರೂ ಕರೆ ಕೊಡ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಿಲ್ಲ, ಅವರೆಂದೂ ಸಾಯೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ನಿಮ್ಮೆಲ್ಲರ ಮನದಲ್ಲಿ ಅವರು ಹಾಕಿಕೊಟ್ಟು ಅವ್ರಿಗೆ ಉಳಿಸಿ ಹೋದಂತಹ ಸಂವಿಧಾನದಲ್ಲಿ ಅಂಬೇಡ್ಕರ್ನ ಕಾಣಬೇಕಾಗ್ತದೆ. ಹಾಗಾಗಿ ಅಂಬೇಡ್ಕರ್ ಅವರ ಸಂವಿಧಾನ ನಾವೆಲ್ಲರೂ ಉಳಿಸೋಣ, ಅಂಬೇಡ್ಕರ್ ಸಂವಿಧಾನವನ್ನು ನಾವೆಲ್ಲರೂ ಫಾಲೋ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅಂಬೇಡ್ಕರ್ ಅವರ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ಅವರ ಆದರ್ಶಗಳನ್ನು ಮುಂದುವರಿಯೋಣ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲರಿಗೂ ಕರೆ ಕೊಡುತ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಪರ್ವತ ಭಾರತ. ಹಿರಿಯ ಸಂಶೋಧಕರು ಹಾಗೂ ನಿವೃತ್ತ ಪ್ರಾಂಶುಪಾಲ ಶಾಶ್ವತಯ್ಯ ಮುಕುಂದಮಠ ಅವರು ವಿಶ್ವಗುರು ಬಸವಣ್ಣನವರ ಬಗ್ಗೆ ಜಲ ಐಕ್ಯ ಎಂಬ ಹೇಳಿಕೆಯನ್ನು ಹೇಳುವುದರ ಮೂಲಕ ಅವಹೇಳನ ಮಾಡಿದ್ದು ಅವರ ಘನತೆಗೆ ಸರಿಯಾದ ಕ್ರಮವಲ್ಲ ಎಂದು ತಾಲೂಕಾ ಬಸವ ಕೇಂದ್ರದ ಅಧ್ಯಕ್ಷ ಕರೇಗೌಡ ಕುರುಕುಂದಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಯಾರೇ ಆಗಲಿ ಜಗದುದ್ಧಾರಕರ ಸಂದೇಶಗಳಿಗೆ ಧಕ್ಕೆ ತರುವಂತಹ ಯಾವುದೇ ಅಹಿತಕರ ಮಾತುಗಳನ್ನಾಡಬಾರದು. ಅದು ಅಕ್ಷಮ್ಯ ಅಪರಾಧ. ಶಾಶ್ವತಯ್ಯ ಸ್ವಾಮಿ ಮುಕುಂದಿಮಠ ಹಿರಿಯರು, ಬಸವಣ್ಣನವರ ಅನುಯಾಯಿಗಳು ಇವರು ಅವರ ಬಗ್ಗೆ ಅವಹೇಳನ ಹೇಳಿಕೆ ನೀಡಿದ್ದು ಸಮಂಜಸವಲ್ಲ ಎಂದರು. ನಂತರ ವೀರಭದ್ರಗೌಡ ಮಾತನಾಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅವಹೇಳನ ಹೇಳಿಕೆ ಖಂಡಿಸಿ ಇಡೀ ರಾಜ್ಯಾದ್ಯಂತ ಬಸವಪರ ಸಂಘಟನೆಗಳು ಬಸವಣ್ಣನವರ ಅನುಯಾಯಿಗಳು ಖಂಡಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಹಿರಿಯ ವಚನಕಾರರು, ಸಂಶೋಧಕರು ಎನಿಸಿಕೊಂಡ ಶಾಶ್ವತಯ್ಯ ಸ್ವಾಮಿ ಮುಕುಂದಿಮಠರವರು ಜಲ ಐಕ್ಯ ಎಂಬ ಶಬ್ದ ಬಳಸಿ ವಿಶ್ವಗುರು ಬಸವಣ್ಣನವರಿಗೆ ಅವಮಾನಿಸಿದ್ದಾರೆ. ಅವರು ತಮಗೆ ತಾವೇ ಸ್ವಯಂ ಘೋಷಿತ ಸಂಶೋಧಕರು ಎಂದು ತಿಳಿದಿದ್ದಾರೆ ಎಂದರು. ಹಿರಿಯ ಸಂಶೋಧಕರಾಗಿರ್ತಕ್ಕಂಥ ಮುಕುಂದಿಮಠ ಹಿರಿಯರು ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಾರ. ಅದಕ್ಕೆ ಎಲ್ಲ ನಮ್ಮ ಬಸವಪರ ಸಂಘಟನೆಗಳು ಜಾಗತಿಕ ಲಿಂಗಾಯತ ಎಲ್ಲರಿಗೂ ನೋವುಂಟಾಗಿದೆ. ಅದರ ಬಗ್ಗೆ ನಮ್ಮ ಎಲ್ಲರೂ ನಾವು ಅದಕ್ಕೆ ಆ ನೋವಿಗೆ ಅವರು ಬಹಿರಂಗವಾಗಿ ಚರ್ಚೆಗೆ ಎಲ್ಲಿ ಕರೀತಾರ ಅಲ್ಲಿಗೆ ನಾವು ಬಸವಪರ ಸಂಘಟನೆಗಳು ಬರೋಕ್ಕೆ ರೆಡಿ ಇದ್ದೀವಿ. ತಾವು ಹಿರಿಯರು, ಒಳ್ಳೆಯ ಸಂಶೋಧಕರು, ಸಾರ ವಿಚಾರ ಮಾಡಿ ಒಂದು ಹೇಳಿಕೆ ಕೊಡ್ಬೇಕಂತಕ್ಕಂಥ ಮಾತನ್ನು ವ್ಯಕ್ತಪಡಿಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ರಾಜ್ಯಾದ್ಯಂತ ಗೊತ್ತಿರ್ತಕ್ಕಂಥ ಹಸಿರು ವಿಷಯ ಏನಂತಂದ್ರೆ, ಬಸವಣ್ಣವ್ರ ಬಗ್ಗೆ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಯತ್ನಾಳರು ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟು ಈಗ್ಯೂ ಕೂಡ ರಾಜ್ಯಾದ್ಯಂತ ಅವರ ವಿರುದ್ಧ ಪ್ರತಿಭಟನೆ ನಡೆದಿದೆ. ಮತ್ತೆ ಮಠಪೀಠಗಳು ವಿರೋಧಿಸಿದವೆ. ಮತ್ತೆ ಸಮಾನ ಮನಸ್ಕರು, ಬಸವಾನುಯಾಯಿಗಳು, ಪ್ರಗತಿಪರ ವಿಚಾರವಾದಿಗಳೆಲ್ಲ ಅದನ್ನು ಖಂಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಈ ನಗರದ ಶಾಶ್ವತಯ್ಯ ಮುಕುಂದಿಮಠರು ಮತ್ತು ಪ್ರಾಂಶುಪಾಲರು, ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದು ನಿವೃತ್ತಿ ಹೊಂದಿದ್ದಾರೆ. ಅವ್ರನ್ನ ಏನಪ್ಪಾ ಅಂತಂದ್ರೆ ಬಹಳ ಸಂಶೋಧಕರು ಅಂತಂದ ತಮ್ಮನ್ನು ಸ್ವಯಂ ಘೋಷಿತ ಸಂಶೋಧಕರು ಅಂತಂದು ಹೇಳ್ಕೊಂತಾರ. ಅವ್ರಿಗೆ ವಚನ ಗೊತ್ತಿಲ್ಲ, ವಚನ ವಿಚಾರಣೆ ಗೊತ್ತಿಲ್ಲ. ಮತ್ತೆ ಮುಕುಂದಿಮಠರು ಸ್ವಯಂ ಘೋಷಿತ ಕೃಷಿ ಸಂಶೋಧಕರಿಂದ ಮತ್ತೇನು ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಯಾರೂ ಮಾಡಬಾರ್ದು. ಒಕ್ಕಲುತನದಲ್ಲಿ ನಂಬಿಕೆ ಮತ್ತು ಶ್ರದ್ಧೆ ಅಗತ್ಯವಾದದ್ದು. ಮಣ್ಣು ಮತ್ತು ಮರ, ನೀರು ಉಳಿಸುವ ಕೆಲಸಕ್ಕೆ ರೈತರು ಮುಂದಾಗಬೇಕೆಂದು ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಕಪ್ಪತ್ತಗುಡ್ಡ ನಂದವೇರಿ ಸಂಸ್ಥಾನ ಮಠದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಹೇಳಿದರು. ಇಂದು ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ 3 ದಿನಗಳ ಕಾಲ ಕೃಷಿ ಮೇಳವನ್ನು ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಶೀರ್ಷಿಕೆಯೊಂದಿಗೆ ಆಯೋಜಿಸಲಾಗುತ್ತಿದ್ದು, ಮೊದಲನೇ ದಿನದ ಅಂಗವಾಗಿ ಗೋಪೂಜೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಒಕ್ಕಲುತನ ಶ್ರೇಷ್ಠ, ವ್ಯಾಪಾರ ಮಧ್ಯಮ, ನೌಕರಿ ಕನಿಷ್ಠವಾಗಿದ್ದರೂ ಸರ್ಕಾರಿ ನೌಕರಿಯೇ ಶ್ರೇಷ್ಠವೆಂಬ ಭಾವನೆ ಮೂಡಿದೆ. ಆದರೆ ಒಕ್ಕಲುತನವೇ ಶ್ರೇಷ್ಠವಾಗಿದ್ದು ಯಾವುದೇ ಮೋಸವಿಲ್ಲ, ಸರಳತೆ ಮೂಲಕ ಶರಣ ನಡೆಯಿದೆ ಎಂದರು. ಮಣ್ಣು ಎಂದರೆ ರೈತನ ಕಣ್ಣು. ಮಣ್ಣು ಹಸಿದಿದೆ, ಸಾಯುತ್ತಿದೆ. ಮಣ್ಣಿಗೆ ಬೇಕಾದ ತಿಪ್ಪೆ ಗೊಬ್ಬರ, ಸೆಗಣಿ ಗೊಬ್ಬರ ಹಾಕುತ್ತಿಲ್ಲ. ಹಾಕಬಾರದನ್ನು ಹಾಕಿ ಮಣ್ಣು ವಿಷವಾಗಿದೆ. ವಿಷ ಮಣ್ಣಿನಿಂದ ವಿಷ ಆಹಾರ ಬರುತ್ತಿದೆ ಎಂದರು. ಈ ವೇಳೆ ಪ್ರಾಸ್ತಾವಿಕವಾಗಿ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಅವರು ಮಾತನಾಡಿ, ಇಂದಿನಿಂದ 3 ದಿನಗಳವರೆಗೆ ನಡೆಯಲಿರುವ ಕೃಷಿ ಮೇಳ ರೈತರ ಸವಾಲುಗಳು, ಸಮಸ್ಯೆಗಳು ಹಾಗೂ ಪರಿಹಾರ ನೀಡಲು ಸಹಕಾರಿಯಾಗಿದೆ. ಹೊಸ ಆವಿಷ್ಕಾರಗಳು, ಕೀಟ ಬಾಧೆ ಸೇರಿ ಎಲ್ಲದರ ಕುರಿತು ಮಾಹಿತಿ ಒದಗಿಸಲಾಗುತ್ತದೆ. ರೈತರು ಕೃಷಿ ಮೇಳದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದರು.
ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಹಾಗೂ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದ ಬಸನಗೌಡ ಬ್ಯಾಗವಾಟ್, ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದ ಮಲ್ಲಿಕಾರ್ಜುನ ಡಿ, ಮಲ್ಲೇಶ್ ಕೊಲಿಮಿ, ಮಧುಸೂದನ್ ರೆಡ್ಡಿ, ತಿಮ್ಮಣ್ಣ ಸೋಮಪ್ಪ ಚಾವಡಿ, ಕುಲಸಚಿವರಾದ ಎಂ ವೀರನಗೌಡ, ICAR ನಿರ್ದೇಶಕರಾದ ಡಾಕ್ಟರ್ ಶ್ರೀನಿವಾಸರಾವ್, ಸ್ನಾತಕೋತ್ತರ ಡೀನ್ ಡಾಕ್ಟರ್ ಗುರುರಾಜ್ ಸುಂಕದ್, ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್, ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ BK ದೇಸಾಯಿ, ಆಡಳಿತಾಧಿಕಾರಿ ಮಲ್ಲಿಕಾರ್ಜುನ್ ಕೆಂಗನಾಳ್, ಹಣಕಾಸು ಅಧಿಕಾರಿ ಹನುಮೆ ಸೇರಿದಂತೆ ಇತರರು ಇದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಭತ್ತ, ಜೋಳ ಖರೀದಿ ಕೇಂದ್ರ ಆರಂಭ, ಸಮಸ್ಯೆಗಳ ಕುರಿತು ಎಚ್ಚರ ವಹಿಸಿ ಶಾಸಕ ಹಂಪನಗೌಡ ಬಾದರ್ಲಿ. ಹಿಡುವಳಿಗೆ ತಕ್ಕಂತೆ ಖರೀದಿ ಕೇಂದ್ರಗಳಲ್ಲಿ ಖರೀದಿಯಾಗಬೇಕು, ಹನುಮನಗೌಡ ಬೆಳಗುರ್ಕಿ ಒತ್ತಾಯ. ದಲಿತ ವಿದ್ಯಾರ್ಥಿ ಪರಿಷತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿನಿರ್ವಹಣಾ ದಿನ ಆಚರಣೆ. ಬಸವಣ್ಣನವರ ಬಗ್ಗೆ ಮುಕ್ಕುಂದಿ ಮಠ ಅವಹೇಳನ ಹೇಳಿಕೆ ಸರಿಯಾದ ಕ್ರಮವಲ್ಲ, ಕರೇಗೌಡ ಕುರುಕುಂದಿ. ಕಪತಗುಡ್ಡ ನಂದಿವೇರಿ ಸಂಸ್ಥಾನ ಮಠದ ಸ್ವಾಮೀಜಿಗಳಿಂದ ಗೋಪೂಜೆ ಮೂಲಕ ಕೃಷಿ ಮೇಳಕ್ಕೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.